ದೇವ್ರು ಎಲ್ಲ ಕಡೆ ಇರಕ್ಕಾಗಲ್ಲ ಅಂತ ಅಮ್ಮಂದಿರನ್ನ ಸೃಷ್ಟಿ ಮಾಡಿದ್ನಂತೆ. ಆದರೆ ನನ್ನ ಪಾಲಿಗೆ ಅಮ್ಮ ಅನ್ನೋ ದೇವರೇ ಇರಲಿಲ್ಲ. ಈ ಅಮ್ಮ ಆ ಪ್ರೀತಿ ಗಂಗೆಯಲ್ಲಿ ಮೀಸದೆ ಹೋಗಿದ್ರೆ ನನಗೆ ಈ ಜನ್ಮದಲ್ಲಿ ಅಮ್ಮನ ಪ್ರೀತಿ ಏನು ಅನ್ನೋದು ಗೊತ್ತೇ ಆಗ್ತಿರ್ಲಿಲ್ಲ. ಹೆತ್ತ ಕರಳಿನ ಮಿಡ್ತಾ ಇಲ್ಲದೆ ಹೋದ್ರು ಹೆತ್ತ ಮಗಂಗಿಂತ ಹೆಚ್ಚಾಗಿ ಪ್ರೀತಿ ಹಂಚಿ ಸಾಕಿದ್ಯಲ್ಲ, ನಾನೆಂತ ಪುಣ್ಯವಂತನಮ್ಮ. ಅಮ್ಮ, ಅದಕ್ಕೆ ನಿನ್ನ ಹೆಸರು ಚಿರಸ್ಥಾಯಿ ಆಗಿರ್ಬೇಕು, ಅಜರಾಮರವಾಗಿರ್ಬೇಕು. ಅಮ್ಮ ಅನ್ನೋ ಶಬ್ದ ಯಾವತ್ತು ಪವಿತ್ರನೇ, ಅದು ನಿಷ್ಕಳಂಕವೇ ಅನ್ನೋ ಮಾರ್ಧನೆ ಬರಬೇಕು. ನನ್ನ ಅಮ್ಮನ ಖ್ಯಾತಿ ಇಡೀ ಜಗತ್ನಲ್ಲಿ ಬೆಳಗಬೇಕು. ಹಾಗೆ ಮಾಡೋದೇ ನನ್ನ ಉದ್ದೇಶನಮ್ಮ. ಅಮ್ಮ, ಈ ಹಾಲನ್ನ ನಾನು ಕುಡಿತೀನಮ್ಮ, ನಾನೇ ಕುಡಿತೀನಿ. ನಿನ್ ಮುಂದೆ ನಿಂತ್ಕೊಂಡು ಮಗು ತರ ಘಟ ಘಟ ಕುಡಿದ್ಬಿಡ್ತೀನಮ್ಮ. ಪ್ರಯೋಗ ಮಾಡ್ಕೊಳ್ತಾ ಇದ್ದೀರಾ? ನನ್ನ ಮಾತು ಕೇಳಿ. ಬೇಡ ಮಾವ. ಹೌದು ರೀ, ಅದ್ರಲ್ಲಿ ಏನಾದ್ರೂ ಇರ್ಲಿ, ನೀವ್ ಅದನ್ನ ಕುಡಿಯೋದು ಬೇಡ. ಇಲ್ಲ ಕನಕ, ನಮ್ಮ ಅಮ್ಮನ ಪ್ರೀತಿ ನಿಷ್ಕಲ್ಮಶ ಅಂತ ಸಾಬೀತಾಗ್ಬೇಕಾದ್ರೆ ನಾನು ಈ ಹಾಲನ್ನ ಕುಡಿಲೇಬೇಕು. ಯಾಕಣ್ಣ ನಿನ್ಗಿಂತ ಆಟ? ಅದ್ರಲ್ಲಿ ಏನಾದ್ರೂ ಇದೆ ಅನ್ನೋ ಅನುಮಾನ ಇದ್ರೆ ಕನಕ ಕುಡಿಯೋದು ಬೇಡ, ನೀನ್ ಯಾಕೆ ಕುಡಿಬೇಕು? ಹೌದು ಕಣ, ಕೊಡ ಇಲ್ಲಿ. ಏನನ್ನ ರಂಪಾಟ ಮಾಡಬೇಡ. ನೋ, ನೀವೆಲ್ಲ ಯಾರು ಏನೇ ಹೇಳಿದ್ರು ನಾನಂತೂ ಹಿಂದೆ ಸರಿಯಲ್ಲ. ನಾನು ತೀರ್ಮಾನ ಮಾಡಿದ್ದಾಗಿದೆ, ನಾನು ಹಾಲು ಕುಡಿಯೋದೆ. ನೀವೆಲ್ಲ ಜ್ಞಾಪಕ ಇಟ್ಕೊಳ್ಳಿ, ಒಂದು ವೇಳೆ ನಾನೇನಾದ್ರೂ ಹಾಲು ಕುಡಿದು ಸತ್ತು ಹೋದ್ರೆ ಈ ವಿಷಯನ ಯಾರಿಗೂ ಹೇಳ್ಬಾರ್ದು. ನಾನೇ ಸೂಸೈಡ್ ಮಾಡ್ಕೊಂಡು ಸತ್ತೋದೆ ಅಂತ ಹೇಳ್ಬಿಡ್ಬೇಕು. ಅಮ್ಮನ ಹೆಸರು ಎಲ್ಲೂ ಬರಬಾರ್ದು. ಒಂದು ವೇಳೆ ಏನಾದ್ರೂ ಬಂದ್ರೆ ನನ್ನ ಆತ್ಮಕ್ಕೆ ಶಾಂತಿನೇ ಇರಲ್ಲ. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಾನೇ ಬಾಚಿ ಆಚೆ ಚೆಲ್ಬಿಡ್ತೀನಮ್ಮ. ಹಾಲಲ್ಲಿ ನೀನೇ ವಿಷ ಹಾಕಿದ್ದು ಅಂತ ಯಾರಿಗೂ ಗೊತ್ತಾಗ್ಬಾರ್ದಮ್ಮ, ಯಾರಿಗೂ ಗೊತ್ತಾಗ್ಬಾರ್ದು. ಅದೇನಾಯ್ತು ಅಂದ್ರೆ? ಅಮ್ಮ, ದಯವಿಟ್ಟು ನಿನ್ನ ಕೈ ಮುಗಿತೀನಿ, ನೀನೇನು ಹೇಳೋದು ಬೇಡ. ಅಮ್ಮ ಅನ್ನೋ ನೆನಪು ನನ್ನ ಎದೆಲಿ ಯಾವತ್ತು ಸಿಹಿಯಾಗೆ ಉಳಿಲಿ, ಅದ್ಯಾವತ್ತು ಕಹಿ ವಿಷ ಆಗೋದು ಬೇಡ ಅಮ್ಮ. ಕನಕ, ನಡಿ.
ಇವತ್ತಿಗೆ ಈ ಮನೆ ಋಣ ಮುಗ್ದೋಯ್ತು. ಈ ಮನೆ ಸಂಬಂಧದ ಜೊತೆ ಎಲ್ಲ ಋಣಗಳು ಮುಗ್ದೋಯ್ತು. ಪಿತೃ ಋಣ ಯಾವತ್ತೋ ಹೊರಟೋಗಿತ್ತು. ಇವತ್ತು ಹೆತ್ತ ತಾಯಿ ಸ್ಥಾನದಲ್ಲಿ ನಿಂತು ಸಾಕಿ ಸಲುಗಿದ ಮಾತೃ ಋಣನು ಕಡ್ಕೊಂಡ್ಬಿಟ್ಟಿದ್ದೀನಿ. ಕನಕ, ಇವತ್ತಿಂದ ನನಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ. ನಾನೊಬ್ಬ ಅನಾಥ ಕನಕ, ನಾನೊಬ್ಬ ಅನಾಥ. ಕೇವಲ ಕೇವಲ ನೀನ್ ಮಾತ್ರ ನನ್ನ ಪಾಲಿಗಿರೋದು. ಇವತ್ತಿಂದ ನೀನೇ ನನ್ನ ಸರ್ವಸ್ವ, ನೀನೇ ಜೀವ, ನೀನೇ ನನಗೆಲ್ಲ. ಕನಕ, ನಾನು ಚಿನ್ನದ ಚಮಚನ ಬಾಯಲ್ಲಿಟ್ಕೊಂಡು ಹುಟ್ಟೋನು. ಆದ್ರೆ ನನಗೆ ಸಂಬಂಧದ ಬೆಲೆ ಆಗ್ಲಿ ಹಣದ ಬೆಲೆ ಆಗ್ಲಿ ಗೊತ್ತಾಗ್ಲೇ ಇಲ್ಲ. ಅಪ್ಪನೇ ನನ್ನ ಕರ್ಕೊಂಬಂದು ಈ ಮನೆ ಮಹಾರಾಣಿ ಮಾಡಿದ್ರು. ಇಡೀ ಆಸ್ತಿನ ನಿನ್ನ ಹೆಸರಿಗೆ ಮಾಡಿದ್ರು. ನೀನು ಪಡಬಾರ್ದು ಪಾಡ್ಪಟ್ಟು ನನ್ನನ್ನು ಒಬ್ಬ ಮನುಷ್ಯನಾಗಿ ಮಾಡಿದೆ. ಅದಕ್ಕೆ ನಾನಿವತ್ತು ನಿನಗೆ ಬಹುಮಟ್ಟದ ಉಡುಗೊರೆ ಕೊಡ್ತಾ ಇದ್ದೀನಿ. ಈ ಆಸ್ತಿ, ಅಂತಸ್ತು, ಐಶ್ವರ್ಯ ಈ ಎಲ್ಲದರಿಂದ ಬಿಡುಗಡೆ ಪಡಿಸಿ ನಿನ್ನನ್ನು ಬೀದಿ ನಿಲ್ಲಿಸ್ತಾ ಇದ್ದೀನಿ. ಕನಕ, ಇವತ್ತಿಂದ ನಾನು ನಿರ್ಗತಿಕ. ಈ ಬಡವನ ಸಾಮಾನ್ಯ ಹೆಂಡತಿ ನೀನು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕನಕ, ಕ್ಷಮಿಸ್ಬಿಡು. ಯಾಕ್ರಿ ಇಷ್ಟೊಂದು ಅವಲತ್ಕೊಳ್ತೀರಿ? ನನಗೆ ಕಷ್ಟ, ಬಡತನ, ನೋವೆಲ್ಲ ಹೊಸ್ತೇನಲ್ಲ ರೀ. ನಾನು ಅವುಗಳ ಮಧ್ಯೆನೇ ಬೆಳೆದೋಳು. ಈ ಸುಖ ಸಂಪತ್ತೆಲ್ಲ ನಾನು ಬಯಸದೆ ಬಂದಿರೋದು. ಇವೆಲ್ಲ ತಿರುಗೋ ಚಕ್ರದ ತೊಟ್ಟಿಲಿಂತರ ಮೇಲಕ್ಕೆ ಕೆಳಕ್ಕೆ ಹೋಗ್ತಾನೆ ಇರುತ್ತೆ. ಇದು ಯಾವುದೂ ಶಾಶ್ವತ ಅಲ್ಲ ಅನ್ನೋ ಸತ್ಯ ನನಗೆ ಗೊತ್ತು ರೀ. ನಾನು ಯಾವತ್ತೂ ಈ ವೈಭೋಗಕ್ಕೆ ಅಂಟಿ ಕೂತೋಳಲ್ಲ. ನಾನು ಈ ಶ್ರೀಮಂತಿಕೆನೇ ಶ್ರೇಷ್ಠ ಅಂದ್ಕೊಂಡಿದ್ದಿದ್ರೆ ನೀವಿವತ್ತು ಇಂಥ ಸ್ಥಿತಿಲಿ ಮನೆ ಬಿಟ್ಟು ಹೋಗ್ಬೇಕಾಗಿರ್ತಿರ್ಲಿಲ್ಲ. ಈ ಸಂಬಂಧಗಳನ್ನೆಲ್ಲ ಮುರಿದು ಛಿದ್ರ ಛಿದ್ರ ಮಾಡಿ ನಿಮ್ಮನ್ನ ಬೇರೆ ಕರ್ಕೊಂಡು ಹೋಗ್ತಿದ್ದೆ. ಇಲ್ಲ, ಇಲ್ಲಿರೋರ್ನೆಲ್ಲ ಮನೆ ಬಿಟ್ಟು ಓಡಿಸ್ತಿದ್ದೆ. ಮಾವ ನನಗೆ ಹೇಳಿದ್ದು ಅದನ್ನೇ ರೀ. ಆದ್ರೆ ನನಗಿದು ಯಾವುದೂ ಶಾಶ್ವತ ಅನ್ನಿಸ್ಲಿಲ್ಲ. ನನ್ನ ಪಾಲಿಗೆ ನೀವು ಮಾತ್ರ ಶಾಶ್ವತ ಸೌಭಾಗ್ಯ. ನಿಮ್ಮ ಮುಂದೆ ಈ ಮನೆ, ಕಾರು, ಆಸ್ತಿ, ಅಂತಸ್ತು, ಕಂಪನಿ, ಆಫೀಸು ಯಾವುದೋ ಸರಿಸಾಟಿ ಅಲ್ಲ ರೀ. ನೀವು ನನ್ನ ಜೊತೆಲಿದ್ರೆ ನನಗೆ ಯಾವ ಬಡತನನೂ ಇರಲ್ಲ ರೀ. ನಾನು ಈ ಪ್ರಪಂಚ ದೊಡ್ಡ ಶ್ರೀಮಂತೆ. ಬೇಂದ್ರೆ ಅವರೇ ಹೇಳಿಲ್ವಾ, ನಾನು ಬಡವಿ, ಆತ ಬಡವ, ಹೊಲವೇ ನಮ್ಮ ಬದುಕು, ಬಳಸಿಕೊಂಡೆವು ಅದನ್ನೇ ನಾವು, ಅದಕ್ಕೂ ಇದಕ್ಕೂ ಎದಕ್ಕೂ ಅಂತ. ನಾವು ಹಾಗೆ ಈ ಒಲವಲ್ಲೇ ಜೀವನ ಸಾಕ್ಷಾತ್ಕಾರ ಕಾಣೋಣ. ಕನಕ, ನೀನಷ್ಟು ಧೈರ್ಯ ತುಂಬಿದೆಯಲ್ಲ, ಸಾಕು. ನಾನು ಇಷ್ಟು ದಿವಸ ಯಾಕೆಲ್ಲ ಸಹಿಸ್ಕೊಂಡಿದ್ದೆ ಗೊತ್ತಾ? ಅಮ್ಮಂಗೋಸ್ಕರ. ತಾನು ಹೇರ್ದಿದ್ರು ಹೆತ್ತ ಮಗಂಗಿಂತ ಹೆಚ್ಚಾಗಿ ಪ್ರೀತಿ ಹಂಚಿ ಸಾಕಿದ್ಲಲ್ಲ, ಆ ಋಣ ತೀರಿಸ್ಬೇಕಾಗಿತ್ತು. ಆದ್ರೆ ಅಮ್ಮ, ಬೇಡ ಬಿಡು. ಮಾತಾಡಿ ಮಾತಾಡಿ ಅಮ್ಮ ಅಂದ್ರೆ ಒಂದು ಕೆಟ್ಟ ನೆನಪು ಅನ್ನೋ ಥರ ಆಗೋದು ಬೇಡ. ಅದ್ಯಾವತ್ತೂ ಸಿಹಿಯಾಗೇ ಇರಲಿ. ಅದೊಂದನ್ನೇ ನಾನು ಇವತ್ತು ಈ ಮನೆಯಿಂದ ತಗೊಂಡೋಗ್ತಿರೋದು. ನಡಿ ಕನಕ, ಇವತ್ತಿಗೆ ಈ ಮನೆ ಋಣ ಮುಗೀತು. ಇಲ್ಲೇ ಇರು, ಒಂದು ನಿಮಿಷ ಬಂದೆ. ಅಮ್ಮ, ಅಮ್ಮ,
ಅವಿ ಏನೋ ಇದು? ಅಮ್ಮ, ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಅಮ್ಮ, ನೀನ್ ಕೊಟ್ಟ ಹಾಲನ್ನು ಕುಡಿದು ಬೆಳಗ್ ಬಂದ ಮಗುನಮ್ಮ ನಾನು. ನೀನೇ ನನ್ನ ಸರ್ವಸ್ವ. ನೀನಿಲ್ದೆ ನನ್ನ ಪ್ರಪಂಚನೇ ಇಲ್ಲ ಅಂತ ಅನ್ಕೊಂಡ್ ಬಂದವ್ ನಾನು. ನೀನ್ ಕೇಳಿದಿದ್ರೆ ಆ ಕ್ಷಣ ನನ್ನ ಪ್ರಾಣನೇ ಕೊಟ್ಬಿಡ್ತಿದ್ನಮ್ಮ. ಈ ಕ್ಷುಲ್ಲಕ ಆಸ್ತಿ ಕೊಡಲ್ಲ ಅಂತಿದ್ನ. ಒಂದು ಮಾತು, ಒಂದೇ ಒಂದು ಮಾತು, ಅವಿ ನನ್ಗೆ ಆಸ್ತಿ ಬೇಕು ಕಣೋ ಅಂತ ಹೇಳಿದಿದ್ರೆ ಸಾಕಾಗಿತ್ತು. ದೂಸರ ಮಾತಾಡ್ದೆ ನಾನು ಕನಕ ಇಡೀ ಆಸ್ತಿನ ನಿನ್ನ ಹೆಸರು ಬಗ್ಬಿಡ್ತಿದ್ವಮ್ಮ. ಅಮ್ಮ, ಇವತ್ತಿನಿಂದ ನೀನೇ ಈ ಸಾಮ್ರಾಜ್ಯದ ಒಡತಿ. ಈ ಎಲ್ಲ ಆಸ್ತಿ, ಅಂತಸ್ತು, ಅಧಿಕಾರನೆಲ್ಲ ನಿನ್ಗೆ ಬಿಟ್ಟು ಹೋಗ್ತಾ ಇದ್ದೀನಿ. ನೋಡು, ನಾನು ಉಟ್ಬಟ್ಟೆಲ್ಲೇ ಹೋಗ್ತಾ ಇದ್ದೀನಿ. ನನ್ನ ಹೆಂಡತಿ ಮರ್ಯಾದೆಗೋಸ್ಕರ ಎಡೆಯರ್ ಬಟ್ಟೆ ತಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಹೊರತು ಈ ಮನೆಯಿಂದ ನಾವೇನು ತಗೊಂಡು ಹೋಗ್ತಾ ಇಲ್ಲ. ನನ್ಗೆ ನೀನ್ ಚೆನ್ನಾಗಿರ್ಬೇಕು, ಅದೇ ನಮ್ಮ ನನಗೆ ಖುಷಿ, ಅದೇ ನನ್ನ ಸಂತೋಷ. ಅದಕ್ಕಿಂತ ಹೆಚ್ಚಾಗಿರೋದು ಇನ್ನೇನಮ್ಮ ಬೇಕು ನನಗೆ? ಅಮ್ಮ, ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕಮ್ಮ, ಸಾಕು. ನನಗೆ ಕಡೆ ಸರ ಆಶೀರ್ವಾದ ಮಾಡಮ್ಮ. ಪ್ರಿಯಾ, ಈ ಆಸ್ತಿಲಿ ನಂಗೆ ಹೇಗೆ ಹಾಕಿದ್ಯೋ ಅದೇ ತರ ಶ್ರೀಕಾಂತಂಗೂ ಇದೆ. ಶ್ರೀಕಾಂತನ ನಾನು ಯಾವತ್ತೂ ಒಡ ಹುಟ್ಟಿದವನಲ್ಲ ಅಂತ ನೋಡ್ದವನೇ ಅಲ್ಲ. ಕನಕ ಈ ಆಸ್ತಿಗೆಲ್ಲ ಒಡತಿ. ಅವಳಿಂದ ಅಧಿಕಾರನ ಕಿತ್ಕೋಬೇಕು ಅಂತ ತಾನೆ ಅವಳ ಜೀವೋತ್ಸವ ಮಾಡಕ್ ಹೊರಟಿದ್ರಿ. ಏ ಪ್ರಿಯಾ, ಕನಕನ ಕಣೆ ನಿನಗೆ ಈ ಮನೇಲಿ ಆಶ್ರಯ ಕೊಟ್ಟಿದ್ದು. ಅವಳೇ ಕಣೆ ನಿನ್ನ ಜೀವನದಲ್ಲಿ ಒಂದು ಹೊಸ ಬೆಳಕು ತಂದಿದ್ದು. ನಾನು ಶ್ರೀಕಾಂತನ್ ಕಾಣೋ ತರ ನೀನು ಅವಳ ಮನಪೂರ್ವಕವಾಗಿ ಅಕ್ಕ ಅನ್ನೋ ರೀತಿ ನೋಡೋ ದೊಡ್ಡ ಮನಸ್ಸು ನಿನ್ಗಿರ್ಲಿಲ್ಲ. ಆಗಿದ್ದಾಗೋಯ್ತು. ನಿಮ್ಮನ್ನೆಲ್ಲ ಇಲ್ಲಿ ಅನಾಥರ ನಂಗೆ ಮಾಡಿ ಹೋಗ್ತಾ ಇದೀವಿ ಅಂತ ಅನ್ಕೋಬೇಡ. ಶ್ರೀಕಾಂತಂಗೆ ಏನ್ ಬರಬೇಕೋ ನೀವು ಅದನ್ನ ನ್ಯಾಯಬದ್ಧವಾಗಿ ತಗೋಬಹುದು. ಮಾವ, ನನಗೆ ಗುರ್ತು ತಿಳಿದಾಗಿನಿಂದ ಒಬ್ಬ ದೊಡ್ಡ ಅಣ್ಣನ ರೀತಿ ನಿನ್ನ ಕಣ್ಕೊಂಬಂದೆ. ಆದ್ರೆ ನೀನು ಕಂಸ ಆಗ್ಬಿಟ್ಟೆ. ಕೇವಲ ದುಡ್ಡಿಗೋಸ್ಕರ ನನ್ನ ಜೀವನ ಸರ್ವನಾಶ ಮಾಡಕ್ ಹೊಟ್ಬಿಟ್ಟೆ. ಆಗ್ಲಿ ಬಿಡು, ಇಲ್ಲಿ ಕೇಳು. ಇವತ್ತಿನಿಂದ ನೀನೇ ಈ ಮನೆ ಹಿರಿಯ. ಈ ಮನೆ ಜವಾಬ್ದಾರಿ ಎಲ್ಲ ನಿನ್ ಮೇಲಿದೆ. ಅಮ್ಮನ ಚೆನ್ನಾಗಿ ನೋಡ್ಕೊ. ಯಾವುದೇ ಸಂದರ್ಭದಲ್ಲೂ ಅಮ್ಮಂಗೆ ನೋವಾಗದ ರೀತಿ ನೋಡ್ಕೊ, ಸರಿನಾ? ನಾನಿನ್ ಬರ್ತೀನಿ ಮಾವ. ಕನಕ, ನಡಿ ಹೋಗೋಣ. ಅಪ್ಪ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಕನಕ, ನಡಿ ಹೋಗೋಣ.
ಅಂತೂ ನಮ್ಮ ಪ್ರಯತ್ನ ಸಾರ್ಥಕ ಆಗೋಯ್ತು. ಕನಕ ಮನೆ ಬಿಟ್ಟು ಹೊರಟೇ ಹೋದ್ಲು. ನಾನು ಮಂತ್ರವಾದಿನ ಕರ್ಕೊಂಬಂದಿಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಸಾಕು, ಸುಮ್ಮನೆ ಇರ್ರಿ, ಕೊಚ್ಕೋಬೇಡಿ. ಏನ್ ಮಾಡ್ದ ನಿಮ್ಮ ಮಂತ್ರವಾದಿ? ಕನ್ಕನ್ ಕೈಗೆ ಬರೆ ಹಾಕಿ ಅಣ್ಣ ನಮ್ಮ ವಿರುದ್ಧ ತಿರುಗಿ ಬೀಳೋ ಹಾಗೆ ಮಾಡ್ದ. ಡಾಕ್ಟರ್ ಹತ್ರ ಹೋಗಿ ಕನ್ಕಂಗೆ ಹುಚ್ಚಿಡ್ಸೋ ಐಡಿಯಾ ಕೊಟ್ಟಿದ್ದೆ ನಾನು. ಹೆಜ್ಜೆ ಹೆಜ್ಜೆಗೂ ಕನ್ಕಂಗೆ ಭ್ರಮೆ ಹುಟ್ಟೋ ಹಾಗೆ ಮಾಡಿ ಅವಳ ಬಗ್ಗೆ ಅವಳಿಗೆ ಅನುಮಾನ ಬರೋ ಹಾಗೆ ಮಾಡ್ದವಳು ನಾನು. ಆದ್ರೇನು ಆ ನಿನ್ ಡಾಕ್ಟ್ರು ಕೊನೆಗಳಿಗೆ ಕೈ ಕೊಟ್ಟು ಹೋದ್ನಲ್ಲ. ಏನ್ ಮಾಡಕ್ಕಾಗತ್ತೆ? ಹುಚ್ಚ ಡಾಕ್ಟರ್ ಅಲ್ವಾ? ಈ ವೈಭೋಗದಲ್ಲಿ ಒಂದ್ ಪಾಲ್ ಅನ್ಭವಿಸೋ ಯೋಗ ಇಲ್ಲ ಅನ್ಸುತ್ತೆ. ಅದೇ ನಾನು ಹೇಳ್ದಾಗ ಕೇಳಿದಿದ್ರೆ ಇವತ್ತು ಒಂದ್ ದೊಡ್ಡ ಅಮೌಂಟ್ ಸಿಕ್ತಿತ್ತಾ? ಚಿತ್ರ, ಆ ಮುದುಕ ಕನಕನ ಹೆಸರಿಗೆ ವಿಲ್ ಮಾಡಿದಾನೆ. ಕನಕನ್ನ ಮನೆ ಬಿಟ್ಟು ಓಡಿಸಿ ಈ ಆಸ್ತಿನೆಲ್ಲ ನಮ್ಮ ಕೈವಶ ಮಾಡ್ಕೋಬೇಕು ಅಂತ ಏನೆಲ್ಲ ಸರ್ಕಸ್ ಮಾಡಿದ್ವಿ. ಇಷ್ಟು ದಿವಸ ಸ್ವಾತಂತ್ರ್ಯ, ಶಾಂತಿ, ನೆಮ್ಮದಿನೇ ಇಲ್ಲ ಹಾಗಾಗೋಗಿತ್ತು. ಹೇಗೋ ಇಷ್ಟ ದಿನ ಕಷ್ಟಪಟ್ಟಿದ್ದಕ್ಕೂ ಎಲ್ಲ ಒಳ್ಳೇದೇ ಆಯ್ತಲ್ಲ. ಅಕ್ಕ, ನೀನೇನಕ್ಕ ಖುಷಿನ ಸಂಭ್ರಮಿಸೋದ್ಬಿಟ್ಟು ಅಳ್ಳೆಣ್ಣೆ ಕೊಡೋರ್ ತರ ಇದೆಯಾ? ಹೌದಮ್ಮ, ಯಾಕೆ ನಿನಗೆ ಖುಷಿ ಆಗ್ತಿಲ್ವಾ? ಚಿತ್ರ, ಯುದ್ಧ ಗೆಲ್ಲೋದು ದೊಡ್ಡದಲ್ಲ, ಆದ್ರೆ ಅದ್ರ ಪರಿಣಾಮನ ಅರ್ಗಿಸ್ಕೊಳ್ಳೋದಿದೆಯಲ್ಲ ಅದು ದೊಡ್ಡದು. ಏನಕ್ಕ ನಿನ್ ಮಾತಿನ ಅರ್ಥ? ಸಿಂಹಾಸನನ ನಮ್ಮ ವಶಕ್ಕೆ ತಗೊಳ್ಳೋದು ಸುಲಭ, ಆದ್ರೆ ಒಳಗ್ನವರು ನಮ್ಮ ವಿರುದ್ಧ ದಂಗೆ ಹೇಳ್ದೇ ಇರೋ ಹಾಗೆ ಜಾಣ್ತನದನ್ನ ನೋಡ್ಕೊಳ್ಳೋದಿದೆಯಲ್ಲ ಅದು ಕಷ್ಟ. ಹೌದು ಅತ್ತೆ, ನೀವ್ ಹೇಳ್ತಾ ಇರೋದು ನಿಜಾನೇ. ಶ್ರೀ ಬಂದ್ರೆ ಏನ್ ಗತಿ? ಇದನ್ನೆಲ್ಲ ಅವ್ರಿಗೆ ಹೇಗೆ ಹೇಳಿ ಒಪ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದು ಒಂದು ಸಮಸ್ಯೆ, ಆದ್ರೆ ಅದಷ್ಟೇ ಅಲ್ಲ, ಇನ್ನೂ ಬೇಕಾದಷ್ಟು ಸಮಸ್ಯೆಗಳಿದೆ. ನಮ್ಮ ಒಳಗಿರೋ ಉಳುಕು ಗೊತ್ತಾಗದೇ ಇರೋ ಹಾಗೆ ಕಂಪ್ನಿನ ನಿಭಾಯಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅತ್ತೆ, ಆ ಚಿಂತೆ ಬಿಡಿ. ಇನ್ಮೇಲೆ ಕಂಪ್ನಿ ವ್ಯವಹಾರನ ನಾನು ನೋಡ್ಕೊಳ್ತೀನಿ. ಯಾಕೆ ಈ ತರ ಮುಖ ಮುಖ ನೋಡ್ಕೊಳ್ತಾ ಇದ್ದೀರಾ? ನನ್ನ ಸಾಮರ್ಥ್ಯದ ಬಗ್ಗೆ ನಿಮ್ಗೇನಾದ್ರೂ ಡೌಟಾ? ಡ್ಯಾಡ್ ಕಂಪ್ನಿ ವ್ಯವಹಾರನ ನನಗೆ ಚೆನ್ನಾಗಿ ನೋಡ್ಕೊಂಡು ಅನುಭವ ಇದೆ. ಏ ಪ್ರಿಯಾ, ನಿನಗೆ ಯಾವ ಮಹಾ ಅನುಭವ ಇದೆ? ಅಕ್ಕ ಈ ಸಾಮ್ರಾಜ್ಯನ ಕಟ್ಟೋದಕ್ಕೆ ತನ್ನ ಜೀವನನೇ ಸೌದಿದ್ದಾಳೆ. ನಾನು ವರ್ಷಾನ್ಗಟ್ಲೆ ಮಣ್ಣು ಹೊತ್ತಿದ್ದೀನಿ. ಇದಕ್ಕೆಲ್ಲ ನಿನ್ ತಲೆ ಹಾಕ್ಬೇಡ. ನಿನ್ ಪಾಡಿಗೆ ನೀನ್ ಸುಮ್ಮನಿದ್ ಬಿಡು. ಅಣ್ಣ, ಅತ್ತೆ ಈಗ ತಾನೇ ಹೇಳಿಲ್ವಾ ಒಳಗ್ನವರು ನಮ್ಮ ವಿರುದ್ಧ ದಂಗೆ ಹೇಳ್ದಿರೋ ಹಾಗೆ ನೋಡ್ಕೋಬೇಕು ಅಂತ? ಅಲ್ವಾ ಅತ್ತೆ? ನಾನೇ ಎಲ್ಲ ನೋಡ್ಕೊಳ್ತೀನಿ. ನೀವ್ ಯಾರು ಆಫೀಸ್ ಕಡೆ ತಲೆ ಹಾಕೋದ್ ಬೇಡ. ಆಸ್ ಯೂಶುವಲ್ ನೀವೆಲ್ಲ ಆರಾಮಾಗಿ ಮನೇಲಿರಿ. ನೋಡಿ ಅತ್ತೆ, ನಾಳೆನೆ ಮ್ಯಾನೇಜರ್ಗೆ ಹೇಳಿ ಎಲ್ಲ ಕೇಸ್ಗಳನ್ನ ನಾನು ಕಳ್ಸ್ಕೊಡೋದಿಕ್ಕೆ.